ಸನ್ಸ್ಕ್ರೀನ್ ಬಡ್ಕೊಂಡು ಒಂದ್ 2 ಬಾಟ್ಲು ತಗೊಂಡ್ಬಿಡಿ. ಕೊಲ್ಲಂಗೆ ಬಂದ ಕೊಲ್ಲಂ ಬೀಚಿಂದ ಕಾಕೊಲ್ಲಂ ಬೀಚಿಗೆ ಹೋಗ್ತಾ ಇದೀವಿ. ನಾವು ಕಬೋಡೆ ರಾಮ ಬೀಚಿಗೆ ಹೋಗ್ತಾ ಇದೀವಿ. ನೀವು ಹಿಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ, ಕೊಲ್ಲಂ ಬೀಚಿಗೆ ಪಯಣ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಏನೊಂದು 10-15 ಕಿಲೋಮೀಟರ್ ಇದೆ ಅಷ್ಟೇ. ವೀಕ್ಷಕರೇ, ಆಮೇಲೆ ಸನ್ಸ್ಕ್ರೀನು ಹಾಕೊಳ್ಳಿಲ್ಲ, ಮರ್ಪುರ್ ಬ್ಯಾಗ್ ಒಳಗೆ ಹಾಕಿದ್ದೆ. ಮತ್ತೆ ಯಾರು ಅನ್ಲೋಡ್ ಮಾಡ್ಬಿಟ್ಟು ಮಾಡ್ತಾರೆ ಅನ್ನೋದು ಹಿಂಸೆ ಆಗೋಯ್ತು. ಇಲ್ಲಿಗೆ ಬಂದರೆ ಸನ್ಸ್ಕ್ರೀನ್ನ ಬಡ್ಕೊಂಡು ಒಂದು 2 ಬಾಟ್ಲು ತಗೊಂಡ್ಬಿಡಿ. ಕೆಳಗಿಂದ ಮೇಲೆ ನೀವೇನಾದ್ರು ಒಯ್ತಿದ್ದೀರಾ ಅಂದರೆ ಭಾರಿ ರಿಗ್ರೆಟ್ ಫೀಲ್ ಮಾಡ್ತೀರಾ. ಇಲ್ಲಿಗೆ ಬಂದು ಫುಲ್ಲು ಕಾಗೆ ಥರ ಆಗೋಗ್ತೀರ. ಆಮೇಲೆ ರೇಸಿಸಮ್ ಅಂತ ಏನೇನೋ ಕಮೆಂಟ್ ಮಾಡಿಬಿಡಿ. ಏನೇ ಇದ್ರು TSC ಮೋಟರ್ ಲೈಫ್ ಕೇಳಿ, ಅವನೇ ಹೇಳ್ಕೊಟ್ಟಿದ್ದಂಗೆ ಇವೆಲ್ಲ. ಇಂಡಿಕೇಟರ್ ಆಫ್ ಮಾಡೋ ಲೌಡೇ ಹೇಳಿದ ತಕ್ಷಣ ಆಫ್ ಮಾಡ್ದೆ. ಸೈಕು ಹಾಫ್ ಸ್ಲೀವ್ಸು ನಿಂತರ ಮುಂದೆ ಹೋಗ್ತಾನಲ್ಲ ಒಂಥರ ಹಾಕಕ್ಕೆ ಹೋಗ್ಬೇಡಿ. ಏನು ಅವನ್ನೆಲ್ಲ ಆಗಿದೆ. ಅವನೇನು ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ ಅವನಿಗೆ. ನಾವೆಲ್ಲ ಇನ್ನು ಯೂತ್ಸು, ಬದುಕು ಬಾಳಬೇಕಾಗಿರೋ ಜನಗಳು ನಾವು. ಇರೋ ಪ್ಲೇಸ್ ಅಂತ ಅವನ್ನ ಸ್ಟೇ ಬುಕ್ ಮಾಡಿದ್ದೀವಿ. ಇದು ಸಡನ್ ಪ್ಲಾನ್ಸ್ ಆಗಿದ್ದು. ನಿನ್ನೆ ನಾವು ಕುತ್ಕೊಂಡು ಇದ್ರ ಬಗ್ಗೆ ಡಿಸೈಡ್ ಮಾಡಿ ಇನ್ನೊಂದು ದಿನ ಗೋವಾದಲ್ಲೇ ಉಳಿಯೋಣ ಅಂತ ಒಂದು ಗಟ್ಟಿ ಮನ್ಸು ಮಾಡಿ, ಬಡ್ಜೆಟ್ ಇಲ್ಲ ಅಂದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಡ್ಜೆಟ್ನ ಹೋಗ್ತಾ ಇದ್ದೇವೆ. ಏನಕ್ಕೆ ಕೇಳಿ, ಏನಕ್ಕೆ ಕೇಳ್ಬ ಜಾಲಿ ನಮಗೆ ಬಂದಾಯ್ತು. ನೋಡಿ, ಬೀಚ್ ಒಳಗಿಂದನೇ ಹೋಗೋಣ ಆಫ್ ರೋಡಿಂಗ್. ಒಲ್ಲಂ ಇದೆಲ್ಲ ಐತೆ, ಹೆಂಗೋಗ್ಬೇಕದೀಗ? ನಾನು ಲೋಕಲ್ ಹೆಣ್ಣು ಕೇಳೋದು, ಅವ್ನು ಯಾರನ್ನಾರು ಕರೆದು ಕೇಳಬೇಕಿಲ್ಲ ಅಂದರೆ. ವೀಕ್ಷಕರೇ, ಈಗ ನಾವು ಕೊಲ್ಲಂ ಬೀಚಿಂದ ಕಾಕೊಲ್ಲಂ ಬೀಚಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಇದೆ ಮಚ್ಚ? ಕೊಲ್ಲಂನಿಂದ ಕಾಕೊಲ್ಲಂ ಬೀಚಿಗೆ 16 ಕಿಲೋಮೀಟರ್ ಇದೆ. ಆಲ್ರೆಡಿ ರೈಡ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನನೇ ಹೋಗೋಣ ಅಂದ್ಕೊಂಡ್ವಿ, ರೆಸ್ಟ್ ತಗೊಂಡ್ವಿ. ಏನಕ್ಕೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಈ ಬಿಸಿಲಲ್ಲಿ ಉಳಿತಾರೆ, ಬಿಸಿಲಲ್ಲಿ ಹೋಗಕ್ಕೆ ನಮಗೂ ಮನ್ಸು ಬರಲ್ಲ. ಜ್ಯೂಸು ಎಲ್ಲ ಕಡೆಯಿಂದ ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಊಟ ಗೀಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಆ ವ್ಯೂ ಹಿಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ, ಕಾಕೊಲ್ಲಂಗೆ ಎಂಟ್ರಿ ಫೀಸು 50 ರೂಪೀಸ್ ಇದೆ ಪರ್ ಬೈಕ್ ಆರ್ ಪರ್ ಹೆಡ್. ಥ್ಯಾಂಕ್ ಯು. ಬರೀ ಫ್ರೆಂಡ್ಲಿ ಆಗಿದ್ರು ವೀಕ್ಷಕರೇ. ಇವೊಂದು ಸ್ಟಾರ್ಟ್ ಆಯಿತು. ಅಲ್ಲ, ಇದು ಏನದು ಹಿಮಾಲಯನ್ ಪಗ್ಲು ಹೆಂಗೆ ಇಳಿತೈತೆ ಗೊತ್ತೇನೋ. ಟ್ರಯಲ್ಸ್ ಆಗತ್ತೆ ಇವಾಗ. ಅದನ್ನೇನು ಸಿಮ್ಮನ್ ಥರ ಹೇಳ್ತಿದ್ಯಲ್ಲೋ. ಬೀಚ್ ಕಂಟ ನೋಡಿ, ತಲೆ ಕೆಡಿಸ್ಕೊಬೇಡ. ನೋಡಿ, ನಮ್ಮನ್ನ ಯಾರು ಕೇಳೋರು? ಒಳ್ಳೆ ಟ್ರಯಲ್ಸ್ ಆಗುತ್ತೆ. ತಾನೇ ಹೆಂಗ್ ಕಾಣಿಸ್ತೈತು, ಕ್ರೇಜಿಯಾಗಿ ಕಾಣಿಸ್ತೈತು. ಸೊ ವೀಕ್ಷಕರೇ, ಪ್ರೆಸೆಂಟಿಂಗ್ ಹಿಯರ್ ವಿ ಗೋ ಫಾರ್ ದ ಕಾಕೊಲ್ಲಂ ಬೀಚ್. ಹೆಂಗೆ ಏನೋ ಆರೈತೆ ಗುರು, ಕಾಲಿಗೆ ಸರಿಯಾಗಿ ಏನೋ ಆರೈತೆ. ವೀಕ್ಷಕರೇ, ನಮ್ಮ TSC ಮೋಟರ್ ಲೈಫ್ ಹೋಗ್ಬೋದಾ ಅಣ್ಣ? ಅಣ್ಣ ಯೂಶು ಯೋಯ್ ಕ್ರೇಜಿ ಅಲ್ಲ? ಅಲ್ಲ, ಅಲ್ಲಿ ಗಂಟ ಹೋಗ್ಬೋದು ಮಗ. ಹೋಗಿ ಬರೋಣ.
ಇದು ಸ್ಪೆಸಿಫೈ ಮಾಡಬೇಕನ್ನೋ ಅವಶ್ಯಕತೆನೇ ಇದೆ. ಇಲ್ಲಿ ಅದೆಲ್ಲ ಕಣ ನಡೆಯೋಂಗೆ ಎಲ್ಲ ಇದ್ದಿದ್ಯೋ ನೀರು ಹಾಳಾಗೋಗ್ಲಿ. ಇಲ್ಲಿ ನೀರಿಗಿಂತ ಏನೇನೋ ಆಗ್ತೈತೆ ಇಲ್ಲಿ. ಬೇಕು ನಮ್ಮ ಹುಡುಗನ ಥರ ಕಾಣಿಸ್ತಾನಲ್ಲ ಅವನು. ಇದೇನಾ ವ್ಯೂ? ಸೊ ವೀಕ್ಷಕರೇ, ಇದಾಯಿತು ಕಾಕಲಂ ಬೀಚು. ಹೌದಾ? ಓಕೆ, ನೆಕ್ಸ್ಟ್ ವ್ಯೂ ಪಾಯಿಂಟಲ್ಲಿ ಸಿಗೋಣ. ನಾವು ಕಬೋಡೆ ರಾಮ ಬೀಚಿಗೆ ಹೋಗ್ತಾ ಇದ್ದೀವಿ. ಈ ಬೀಚ್ ಕಂಪ್ಲೀಟ್ ಆಯಿತು. ಅದೇ ನಮ್ಮ ಲಾಸ್ಟ್ ಸನ್ಸೆಟ್ ವ್ಯೂ ಪಾಯಿಂಟು ನಾವು ನೋಡ್ತಾ ಇರೋದು. ಅದನ್ನು ಬಿಟ್ಟಾದ್ಮೇಲೆ ನಮ್ಮ ಸ್ಟೇಗೆ ನಾವು ವಾಪಸ್ಸು ಪೋರ್ಟ್ ಆಗ್ತಿದ್ದೀವಿ. ಇನ್ನೇನು ಗೋವಾ ರೈಡು, ಗೋವಾದಲ್ಲಿ ನೋಡಬೇಕಾಗಿದ್ದಂಥ ಜಾಗ ಒಂದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಕ್ಕೂ ಬರ್ತಾಯಿತ್ತು. ಸ್ವಲ್ಪ ಪ್ಲೇಸಸ್ನು ನೋಡ್ದಂಗಾಯಿತು. ಇನ್ನು ನಾವು ಹೇಳಿರೋ ಥರ ಹೇಳಿದ್ದೀನೋ ಅದನ್ನು ವಿಡಿಯೋ ಇನ್ಕ್ಲೂಡ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಹೊಸದಾಗಿ ಹೇಳ್ತೀನಿ. ಅಕ್ಟೋಬರ್ ರಿಚುವಲ್ಸ್ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಪ್ರತಿ ಒಂದ್ಸಲೂ ಮಹಾರಾಷ್ಟ್ರದಲ್ಲಿ ಯಾವ್ದಾದ್ರು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಗೋವಾ ಬಂದು ಗೋವಾದಿಂದ ಅಗೈನ್ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಥರ ಒಂದು ರಿಚುವಲ್ ಮಾಡ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ವರ್ಷ ಪ್ರತಿ ಅಕ್ಟೋಬರ್ಗೂ ಈ ರೈಡ್ ಬರ್ತೀವಿ ನಾವು ದೀಪಾವಳಿ ಟೈಮಿಗೆ. ಆ ಕಾರಣದಿಂದ ನಾವು ಮಹಾರಾಷ್ಟ್ರದಲ್ಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ನೆಕ್ಸ್ಟು ನಾನು ಪ್ಲ್ಯಾನ್ ಮಾಡಿರೋ ಪ್ರಕಾರ ನೆಕ್ಸ್ಟ್ ಅಕ್ಟೋಬರಿಗೆ 1 ವೀಕ್ ರೈಡ್ ಥರ ಪ್ಲ್ಯಾನ್ ಮಾಡ್ಕೊಂಡು ಮಹಾರಾಷ್ಟ್ರದಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ. ಮಹಾರಾಷ್ಟ್ರದಲ್ಲಿ ಮೇಜರ್ ಪ್ಲೇಸಸ್ ಯಾವುದಿದೆ ಅದನ್ನ ಕವರ್ ಮಾಡ್ಕೊಂಡು ಆಮೇಲೆ ಗೋವಾಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಬಡ್ಜೆಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಇದಕ್ಕೆ ಸೇವಿಂಗ್ಸ್ ಮಾಡ್ಕೊಂಡು ಬರಬೇಕು. ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಅಯ್ಯೋ ವೀಕ್ಷಕರೇ, ಕಾಂಡಾಗದು ಈಗ ಅವನು ನಗಾಡ್ಕೊಂಡೋಯ್ತು ಅವನೇ. ಅಯ್ಯೋ ದೇವ್ರೆ, ಕೆಳಗೇನು ಹೋಗಂಗಿಲ್ಲ ಅನ್ಕೋತೀನಿ. ಅಲ್ಲಿಗೆ ಹೋಗೋದೇನು ಬೇಡ, ಇಲ್ಲೇ ಸನ್ಸೆಟ್ ನೋಡೋಣ. ವೀಕ್ಷಕರೇ, ಕಪೋಡೆ ರಾಮ ಬೀಚ್ ಮಗ ಆಕ್ಚುಯಲ್ ವ್ಯೂ ಪಾಯಿಂಟು ತಾನೇ. ಅಲ್ಲಿ ನೋಡು, ಅಲ್ಲಿ ಝೂಮ್ ಮಾಡು. ಜನರು ತುಂಬಾ ಅಲ್ಲಿ ನಿಂತಿದ್ದಾರೆ, ಇಲ್ಲಿಗೆ ಬಂದಿಲ್ಲ. ಇಲ್ಲಿ ಗೊತ್ತಾಯ್ತು ಅಂದ್ರೆ ಎಲ್ಲ ಇಲ್ಲಿ ಮುತ್ಕೋತಾರೆ. ಅಲ್ಲಿ ಬಾಯಿಲಿ ತೋರಿಸಿ ನಿಲ್ಲತ್ವ. ಜನ ವ್ಯೂ ಪಾಯಿಂಟ್ ಅಲ್ಲಿ ಅನ್ಕೊಂಡು ಅಲ್ಲಿ ನೋಡ್ತಿದ್ದಾರೆ. ಇಲ್ಲಿ ಯಾರು ಬಂದು ನೋಡಿಲ್ಲ ಇನ್ನು ಸದ್ಯಕ್ಕೆ. ಇಲ್ಲಿ ಕಮ್ಮಿ ಜನ ಇದ್ದಾರೆ. ಕ್ರೇಜಿ ಇದೆ ಗುರು ಇದು. ಇದನ್ನ ಟೈಮ್ ಲ್ಯಾಪ್ಸ್ ಮಾಡ್ಬೋದು. ಹೌದಾ? ಟೈಮ್ ಲ್ಯಾಪ್ಸ್ ಮಾಡ್ಬೋದು. ಟೈಮ್ ಲ್ಯಾಪ್ಸ್ ಮಾಡಕ್ಕೆ ಗೋಪ್ರೋ ಬ್ಯಾಟ್ರಿ ಖಾಲಿ, ಅದಕ್ಕೆ ಫೋನ್ ಅಲ್ಲಿ ಕ್ಯಾಮ್ರಾ ಬ್ಯಾಟ್ರಿ ಐತಲ್ಲ, ಬ್ಯಾಟ್ರಿ ಅದು ಚಾರ್ಜ್ ಇಲ್ಲ. ಮಾಡಿಲ್ಲ, ಅದನ್ನ ಚಾರ್ಜ್ ಹಾಕೇ ಇಲ್ವಲ್ಲ, ಎಲ್ಲಿಂದ ಚಾರ್ಜ್ ಮಾಡೋದು? ಸೈಕು ಶೇಖರೆ ಸರಿ. ನಾನೊಬ್ಬು ನಂದು ರೇಷನ್ ಕಾರ್ಡ್ ಯಾರು ತಂದು ಸಾವು ಮರ. ವೀಕ್ಷಕರೇ, ಈಗ ನಾನು ಇದ್ರದೊಂದು ಟೈಮ್ ಲ್ಯಾಪ್ಸಿಗೆ ಇರ್ತಾ ಇದ್ದೀನಿ.